ಇನ್ನು ರಾಜ್ಯ ರಾಜಕೀಯದಲ್ಲಿ DCM DKC ಮುಂದಿನ ನಡೆಯೇ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. DKC ಮುಂದಿನ ನಿರ್ಧಾರ ಈಗ ಕಾಂಗ್ರೆಸ್ ಮೇಲೆ ನೇರ ಪರಿಣಾಮ ಬೀಳ್ತದೆ. ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದ್ದಾವೆ. DKC ಮುಂದಿನ ನಿರ್ಧಾರ ಕಾಂಗ್ರೆಸ್ ಮೇಲೆ ನೇರ ಪರಿಣಾಮ ಬೀಳುತ್ತೆ. ಅಧಿಕಾರಕ್ಕಾಗಿ DCM DK ಶಿವಕುಮಾರ್ ಈಗ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಒಪ್ಪಂದದ ಸೂತ್ರದಂತೆ ಅಧಿಕಾರ ಸಿಗದೇ ಇದ್ದರೆ DK ಶಿವಕುಮಾರ್ ಮುಂದಿನ ನಿರ್ಧಾರ ಏನು, DKC ಯಾವ ಹಾದಿಯಲ್ಲಿ ಸಾಕ್ತಾರೆ ಎಂಬುವುದೇ ಈಗ ಸದ್ಯಕ್ಕಿರುವಂತಹ ಕುತೂಹಲ. ರಾಜ್ಯ ರಾಜಕೀಯದಲ್ಲಿ DKC ಮುಂದಿನ ನಡೆಯೇ ಸಾಕಷ್ಟು ಕುತೂಹಲ. ಹೇಳಿಕೆಗಳು ಸಾಕಷ್ಟು ಮಾರ್ಮಿಕವಾದಂತಹ ಹೇಳಿಕೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದಿಷ್ಟು ಕಸರತ್ತುಗಳು ಮಾಡ್ತಾ ಇದ್ದಾರೆ. ಅಧಿಕಾರಕ್ಕಾಗಿ ಬಿಗಿಪಟ್ಟನ್ನು DCM DK ಶಿವಕುಮಾರ್ ಈಗ ಹಿಡಿದಿದ್ದಾರೆ. ಒಂದು ಶತಾಯಗತಾಯ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಶಾಸಕರ ಬೆಂಬಲ ಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಲ್ಲಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಮುಖ ಸಚಿವರನ್ನು ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ಜಮೀರ್ ಅಹಮದ್ ಖಾನ್ ಇರ್ಬೋದು, ಹೀಗೆ ಸಾಕಷ್ಟು ಜನರನ್ನು ಭೇಟಿ ಆಗ್ತಾ ಇದ್ದಾರೆ. ಅಧಿಕಾರ ಸಿಗದೇ ಇದ್ರೆ ಏಕನಾಥ ಶಿಂದೆ ಆಗ್ತಾರ DK ಶಿವಕುಮಾರ್. ಶಿವಸೇನೆಯನ್ನೇ ವಿಭಜಿಸಿ BJP ಜೊತೆ ಏಕನಾಥ ಶಿಂದೆ ಕೈ ಜೋಡಿಸಿದ್ರು. ಮಹಾರಾಷ್ಟ್ರದ ಮುಖ್ಯಮಂತ್ರಿಯೂ ಆಗಿದ್ರು, ಮುಖ್ಯಮಂತ್ರಿ ಪಟ್ಟಕ್ಕೂ ಏರಿದ್ರು ಏಕನಾಥ ಶಿಂದೆ ಅವರು. ಇನ್ನು ಜ್ಯೋತಿರಾದಿತ್ಯ ಸಿಂಧ್ಯಾ ಹಾಗೂ ಹಿಮಂತ ಬಿಸ್ವಾ ರೀತಿನೂ ಕೂಡ ನಡ್ಕೊಳ್ತಾರ DK ಶಿವಕುಮಾರ್. BJPಗೆ ಸೇರ್ಪಡೆಯಾಗಿ ರಾಜಕೀಯ ಭವಿಷ್ಯವನ್ನು ಕಂಡುಕೊಳ್ತಾರ ಅಥವಾ ರಾಜಸ್ಥಾನದ ಸಚಿನ್ ಪೈಲಟ್ ರೀತಿ ಪಕ್ಷ ನಿಷ್ಠೆಯನ್ನು ತೋರ್ತಾರ. CM ಆಗಿದ್ದಂತಹ ಅಶೋಕ್ ಗೆಹ್ಲೋಟ್ ವಿರುದ್ಧನೇ ಸಚಿನ್ ಪೈಲಟ್ ಸಮರ ಸಾರಿದ್ರು ರಾಜಸ್ಥಾನದಲ್ಲಿ. ಆಗ ಸಚಿನ್ ಪೈಲಟ್ ಅನ್ನು ಸೆಳೆಯಲಿಕ್ಕೆ BJP ಭಾರಿ ಕಸರತ್ತು ನಡೆಸಿತ್ತು. BJPಯ ಪ್ರಯತ್ನ ವಿಫಲವಾಗಿತ್ತು ಆಗ. ಆದರೆ ಕುರ್ಚಿ ಸಿಗದೇ ಇದ್ರು ಕಾಂಗ್ರೆಸ್ಗೆ ಪಕ್ಷ ನಿಷ್ಠೆಯನ್ನು ತೋರಿದ್ರು ಸಚಿನ್ ಪೈಲಟ್. DK ಶಿವಕುಮಾರ್ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಒಂದು ಮಾತನ್ನು ಹೇಳ್ತಾ ಇದ್ರು. ಹೇಳಿ ಕೇಳಿ ಮೂಲ ಕಾಂಗ್ರೆಸ್ಸಿಗ DCM DK ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗ SM ಕೃಷ್ಣ ಅವರ ಗರಡಿಯಲ್ಲಿ ಬೆಳೆದಿದ್ದು, SM ಕೃಷ್ಣ ಅವರ ಒಂದು ರಾಜಕೀಯ ಹಾದಿಯಲ್ಲೇ ನಾನು ಕೂಡ ಸಾಕ್ತೀನಿ ಅಂತ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ. ಬೇರೆ ಯಾವುದೋ ಪಕ್ಷದಿಂದ ಬಂದವರಲ್ಲ. ಅದಾದಮೇಲೆ ಸೋನಿಯಾ ಗಾಂಧಿ ಅವರಿಗೂ ಕೂಡ ಅಚ್ಚುಮೆಚ್ಚಿದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಕೊಡ್ತಾ ಹೋಗ್ತಾರೆ. ಡೆಸ್ಕ್ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಾ ಇದ್ದಾವೆ. ಪಟ್ಟಕ್ಕೇರ್ಲಿಕ್ಕೆ DK ಶಿವಕುಮಾರ್ ಶತಪ್ರಯತ್ನಗಳನ್ನು ಮಾಡ್ತಾ ಇರುವ ಬೆನ್ನಲ್ಲೇ ಅವರ ಮುಂದಿನ ನಡೆ ಏನಾಗಿರಬಹುದು? ಹಾಗಾದರೆ ಇನ್ ಕೇಸ್ ಎಲ್ಲಾದರೂ ಅವರಿಗೆ ಅಂದ್ಕೊಂಡಂತಹ ಕನಸು ಈಡೇರಲಿಲ್ಲ ಅಂದರೆ ಮುಂದೆ ಅನೇಕ ಆಯ್ಕೆಗಳೇನಾದರೂ ಇದೆಯಾ DK ಶಿವಕುಮಾರ್ಗೆ, ಹೆಂಗೆ ಅಂತ? ಅರುಣ್. ಸಚಿನ್, ಈಗಾಗಲೇ CM ಪವರ್ ಶೇರಿಂಗ್ ವಿವಾದ ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ. ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಾ ಇದೆ. ಒಂದು ವೇಳೆ DK ಶಿವಕುಮಾರ್ ಅವರಿಗೆ ಕೊಟ್ಟ ಮಾತಿನಂತೆ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ, ಸಿದ್ದರಾಮಯ್ಯ ವಚನಭ್ರಷ್ಟರಾಗೇ ಹೋದರು, ಸಿದ್ದರಾಮಯ್ಯನವ್ರ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿಂತ್ಕೊಂಡ್ಬಿಡ್ತು, ಆಗ DK ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಇದು ಪ್ರಶ್ನೆ ಆಗಿರುವಂಥದ್ದು. ಇಲ್ಲಿ DK ಶಿವಕುಮಾರ್ ಅವ್ರ ಮುಂದೆ 3 ಆಯ್ಕೆಗಳಿರುತ್ತವೆ. ಮೊದಲನೇ ಆಯ್ಕೆ ಮಹಾರಾಷ್ಟ್ರದಲ್ಲಾಯ್ತಲ್ಲ, ಮಹಾರಾಷ್ಟ್ರದಲ್ಲಿ ಏಕನಾಥ ಶಿಂದೆ ಹಾಗೂ ಅಜಿತ್ ಪವಾರ್ ಇವರಿಬ್ಬರು ಯಾವ ನಿರ್ಧಾರಗಳನ್ನ ತೆಗೆದುಕೊಂಡ್ರು? ಏಕನಾಥ್ ಶಿಂದೆ ಅವರು ಶಿವಸೇನೆಯನ್ನು ಒಡ್ಕೊಂಡು ಪ್ರತ್ಯೇಕವಾಗಿ ಹೋಗಿ BJP ಜೊತೆ ಕೈ ಜೋಡಿಸಿ ಸರ್ಕಾರ ರಚನೆ ಮಾಡಿ ತಾವು ಮುಖ್ಯಮಂತ್ರಿ ಆದರು. ಅಜಿತ್ ಪವಾರ್ದು ಸೇಮ್ NCPಯನ್ನು ಒಡ್ಕೊಂಡು ಬಂದು ಇಡೀ ಪಕ್ಷವನ್ನೇ ಬೇರೆ ಮಾಡಿ ನಂತರ ತಾವು BJP ಜೊತೆ ಕೈ ಜೋಡಿಸ್ಕೊಂಡು ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆಯಲ್ಲಿ ಭಾಗಿಯಾದರು. ಇದು ಮೊದಲನೇ ಆಪ್ಷನ್ನು DK ಶಿವಕುಮಾರ್ಗಿರುವಂಥದ್ದು. ಅವರು ಕೂಡ ಒಂದು 40 ಶಾಸಕರನ್ನೋ 60 ಶಾಸಕರನ್ನೋ ತಮ್ಮ ಜೊತೆ ಕರ್ಕೊಂಡು ಕಾಂಗ್ರೆಸ್ನಿಂದ ಹೊರಗಡೆಗೆ ಬಂದು ಪ್ರತ್ಯೇಕ ಬಣವಾಗಿ ರೂಪಿಸಿಕೊಂಡು ನಂತರ BJPಯ ಜೊತೆ ಮೈತ್ರಿ ಮಾಡಿಕೊಂಡು ಅವರ ಬೆಂಬಲದಿಂದ ಇವರು ಮುಖ್ಯಮಂತ್ರಿ ಆಗಬಹುದು ಚಾನ್ಸಸ್ಸು. ಎರಡನೇದು ಅಸ್ಸಾಂ ಮತ್ತು ಮಧ್ಯಪ್ರದೇಶದಲ್ಲಿ ಆಯ್ತಲ್ಲ, ಆ ರೀತಿ ನೇರವಾಗಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ತಮ್ಮ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು BJPಗೆ ಹೋಗಿ ಸೇರ್ಪಡೆಯಾಗಿ ಅಲ್ಲಿ ಚುನಾವಣೆಗೆ ಮತ್ತೆ ಸ್ಪರ್ಧಿಸಿ ಗೆದ್ದು ಬಂದು ಅಲ್ಲೇ ಮುಖ್ಯಮಂತ್ರಿಯೋ ಮತ್ಯಾವುದೋ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು ಎರಡನೇ ಆಪ್ಷನ್ನು. ಮೂರನೇದು ರಾಜಸ್ಥಾನದಲ್ಲಿ ಆಯಿತು. ರಾಜಸ್ಥಾನದಲ್ಲಿ ನೇರವಾಗಿ ಅಶೋಕ್ ಗೆಹ್ಲೋಟ್ ಹಾಗೂ ಸಚಿನ್ ಪೈಲಟ್, ಇದು ಈ ಒಂದು ಪ್ರಕರಣ ಇದೆಯಲ್ಲ, ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ ನಡುವಿನ ಪ್ರಕರಣ, ಅದು ಈಗಿನ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ನಡುವಿನ ಪ್ರಕರಣಕ್ಕೆ ನೇರವಾಗಿ ಹೊಂದಾಣಿಕೆ ಆಗುತ್ತೆ. ಸೇಮ್
ಅಲ್ಲೂ ಇದೇ ರೀತಿ ಒಪ್ಪಂದ ಆಗಿತ್ತು. ಅಶೋಕ್ ಗೆಹ್ಲೋಟ್ ಅವರು 2.5 ವರ್ಷನ, ನಂತರ ಸಚಿನ್ ಪೈಲಟ್ 2.5 ವರ್ಷ ಆಳಬೇಕು ಅಂತ. ಆದರೆ ಇಲ್ಲಿ ಸಿದ್ದರಾಮಯ್ಯ ಮಾಡ್ದಂಗಲ್ಲ, ಅಶೋಕ್ ಗೆಹ್ಲೋಟ್ ಕೂಡ ಮಾಡಿದ್ರು, ತಾನು ಕೊಡೋದಿಲ್ಲ ಮುಖ್ಯಮಂತ್ರಿ ಸ್ಥಾನವನ್ನು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡ್ರು. ಆಗ ಸಚಿನ್ ಪೈಲಟ್ ಬಂಡಾಯ ಎದ್ದಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು, ರಾಜಸ್ಥಾನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ಕೂಡ ಸಚಿನ್ ಪೈಲಟ್ಟೆ. ಈಗ ಹೇಗೆ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿದ್ದಾರೋ ಹಾಗೆ ಅಲ್ಲಿ ರಾಜಸ್ಥಾನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಅವಿರತವಾಗಿ ಶ್ರಮಿಸಿದ್ದವರು ಕೂಡ ಸಚಿನ್ ಪೈಲಟ್. ಆದರೆ ಕೈ ಕೊಡ್ತು ಕಾಂಗ್ರೆಸ್ ಹೈಕಮಾಂಡ್ ಸಚಿನ್ ಪೈಲಟ್ ಅವ್ರನ್ನ ಉಚ್ಚಾಟನೆ ಮಾಡುತ್ತೆ ಪಕ್ಷದಿಂದ. ಆದರೂ ಈಗಲೂ ಈ ಕ್ಷಣದವರೆಗೂ ಅವರು ಕೂಡ ಜ್ಯೋತಿರಾದಿತ್ಯ ಸಿಂಧ್ಯಾ, ಮಧ್ಯಪ್ರದೇಶದ ಜ್ಯೋತಿರಾದಿತ್ಯ ಸಿಂಧ್ಯಾ ರೀತಿಯಲ್ಲಿ ಸಚಿನ್ ಪೈಲಟ್ ಕೂಡ BJPಗೆ ಹೋಗ್ತಾರೆ. ಅವರು ಅಲ್ಲಿ ರಾಜಸ್ಥಾನದ ಮುಖ್ಯಮಂತ್ರಿ ಆಗೋ ಚಾನ್ಸಸ್ ಇದೆ, ಅವರು ಹೋಗ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಸಚಿನ್ ಪೈಲಟ್ ಹೋಗಲಿಲ್ಲ. ಜ್ಯೋತಿರಾದಿತ್ಯ ಸಿಂಧ್ಯಾ ಇರಲಿ ಅಥವಾ ಸಚಿನ್ ಪೈಲಟ್ ಇರಲಿ, ಅವರು ಕೂಡ ರಾಹುಲ್ ಗಾಂಧಿಗೆ ಅತ್ಯಂತ ಆತ್ಮೀಯರಾಗಿದ್ದರು. ಗಾಂಧಿ ಪರಿವಾರಕ್ಕೆ ತುಂಬ ಕ್ಲೋಸ್ ಆಗಿದ್ದಂಥವ್ರು, ಮೂಲ ಕಾಂಗ್ರೆಸ್ಸಿಗರಾಗಿದ್ದಂಥವ್ರು. ಅಂಥವರಲ್ಲಿ ಇವತ್ತು ಸಚಿನ್ ಪೈಲಟ್ ಉಚ್ಚಾಟಿತರಾಗಿದ್ದರೂ ಕೂಡ ಪಕ್ಷ ಬಿಟ್ಟು ಹೋಗಿಲ್ಲ. ಬಹುಶಃ ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವ ಕೂಡ ಅದೇ ರೀತಿಯದ್ದು. ಮೊದಲಿಂದಲೂ ಕೂಡ ಆತ ಮೂಲ ಕಾಂಗ್ರೆಸ್ಸಿಗನೇ, ಕಾಂಗ್ರೆಸ್ ಬಗ್ಗೆ, ಗಾಂಧಿ ಪರಿವಾರದ ಬಗ್ಗೆ ನಿಷ್ಠೆಯನ್ನು ಹೊಂದಿರುವಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು. BJPಗೆ ಹೋಗೋದೇ ಆಗಿದ್ದಿದ್ರೆ ಹಿಂದೆ SM ಕೃಷ್ಣ ಅವರು ಕಾಂಗ್ರೆಸ್ನ ಬಿಟ್ಟು ರಾಹುಲ್ ಗಾಂಧಿ ಜೊತೆ ಬೇಸರ ಮಾಡಿಕೊಂಡು ಕಾಂಗ್ರೆಸ್ನ ಬಿಟ್ಟು BJPಗೆ ಸೇರ್ಪಡೆ ಆದ್ರಲ್ಲ, ಆಗ SM ಕೃಷ್ಣ ಅವರ ಅತ್ಯಂತ ನಿಕಟವರ್ತಿ ಹಾಗೂ ಪರಮಶಿಷ್ಯ ಅಂತ ಕರೆಸ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ಗೂ ಆವಾಗಲೇ ಆಫರ್ ಬಂದಿತ್ತು. ಆವಾಗಲೇ ಅವರು BJPಗೆ ಬಂದ್ಬಿಡ್ಬೋದಾಗಿತ್ತು. ಅಂಥ ಸಂದರ್ಭದಲ್ಲೂ ಅವರು BJPಗೆ ಬರಲಿಲ್ಲ. ಅವ್ರ ಮೇಲೆ IT ದಾಳಿಯಾಗಿ ED ಪ್ರಕರಣದಲ್ಲಿ ಸಿಕ್ಕಿಸಿ ಕೋರ್ಟ್ಗೆ ಹೋಗಿ ತಿಹಾರ್ ಜೈಲಿಗೆ ಹೋಗಿ ಬಂದರೂ ಕೂಡ, BJPಯಿಂದ ಅಥವಾ ಕೇಂದ್ರದಿಂದ ಸಿಕ್ಕಾಪಡೆ ಒತ್ತಡ ಬಂದರೂ ಕೂಡ ಡಿ ಕೆ ಶಿವಕುಮಾರ್ ಪಕ್ಷ ಬಿಟ್ಟು ಹೋಗಲಿಲ್ಲ. ಇದು ಅವರ ಪಕ್ಷ ನಿಷ್ಠೆಗೆ ಹಿಡಿದಂಥ ಒಂದು ಕೈಗನ್ನಡಿ. ಹಾಗಿರ್ಬೇಕಾದ್ರೆ ಈಗಿನ ಪರಿಸ್ಥಿತಿಯಲ್ಲೂ ಅವರು ಪಕ್ಷ ಬಿಟ್ಟು ಹೋಗ್ತಾರಾ? ಖಂಡಿತ ಅದು ಅನುಮಾನ ಇದೆ. ಆದರೆ ಮತ್ತೊಂದು ಕಡೆಯಿಂದ BJP ಕಡೆಯಿಂದ ಒತ್ತಡಗಳಂತೂ, ಪ್ರಯತ್ನಗಳಂತೂ ನಡೀತಾ ಇದೆ. ಒಂದು ಇಡೀ ಬಣದೊಂದಿಗೆ ಅವರು ಆಚೆ ಕಡೆಗೆ ಬಂದರೆ ಬಾಹ್ಯ ಬೆಂಬಲ ಕೊಟ್ಟು ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವಂಥ ಸೂಚನೆಗಳನ್ನ ಈಗಾಗಲೇ BJP ಕಡೆಯಿಂದ ಹರಿಯ ಬಿಡಲಾಗ್ತಾ ಇದೆ. ಸದಾನಂದ ಗೌಡರನ್ನೇ ಅದೇ ಸ್ಟೇಟ್ಮೆಂಟ್ನ ಕೂಡ ಮಾಡಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅಂತ ನಿರ್ಧಾರ ತೆಗೆದುಕೊಳ್ತಾರಾ? ಅಂತ ನಿರ್ಧಾರ ತೆಗೆದುಕೊಂಡ್ರೆ ಮುಂದೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಸಿದ್ದರಾಮಯ್ಯನವ್ರು ಕೈ ಬಿಟ್ಟರೂ ಕೂಡ ಕಾಂಗ್ರೆಸ್ಗೆ ತೊಂದರೆ ಆಗುತ್ತೆ, ಡಿ ಕೆ ಶಿವಕುಮಾರ್ನ ಕೈ ಬಿಟ್ಟರೂ ಕೂಡ ಕಾಂಗ್ರೆಸ್ಗೆ ತೊಂದರೆ ಆಗುತ್ತೆ. 2028ರಲ್ಲಿ ಯಾವ ನಿರ್ಧಾರ ತೆಗೆದುಕೊಂಡ್ರು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹೊಡೆತ ಬೀಳೋದಂತೂ ನಿಶ್ಚಿತ. ಹಾಗಾಗಿ ಈಗ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ? ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ರಾಜ್ಯ ಉಸ್ತುವಾರಿಗಳು ಇವರೆಲ್ಲ ಸೇರಿಕೊಂಡು ಡಿ ಕೆ ಶಿವಕುಮಾರ್ನ ಮನವೊಲಿಸ್ತಾರಾ ಅಥವಾ ಸಿದ್ದರಾಮಯ್ಯನವ್ರನ್ನೇ ಒಪ್ಪಿಸಿ ಅಧಿಕಾರ ಹಸ್ತಾಂತರಕ್ಕೆ ಒಪ್ಪಿಸ್ತಾರಾ? ಇದಿನ್ನೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಕುತೂಹಲ ಮುಂದುವರಿತಾ ಇದೆ. ಸಚಿನ್, ಧನ್ಯವಾದ ಅರುಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.